ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ ರಾಜಧಾನಿ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ವ್ಯಾಪ್ತಿಯ 32 ಲಕ್ಷ ಮನೆಗಳ ಸಮೀಕ್ಷೆಗಾಗಿ 17,000 ಸಿಬ್ಬಂದಿ ಕಾರ್ಯಾರಂಭ ಮಾಡಿದ್ದಾರೆ. ಆದರೆ ಮೊದಲ ದಿನವೇ ಹಲವು ವಿಘ್ನ ಎದುರಾಗಿದೆ. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೇ ಒಂದು ವಾರ್ಡ್ಗೆ, ಸಿಬ್ಬಂದಿಯನ್ನ ನಿಯೋಜಿಸಿದ್ದೇ ಮತ್ತೊಂದು ವಾರ್ಡ್ಗೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲಾಗಿದೆ. ದೂರ ಹೋಗಿ ಸಮೀಕ್ಷೆ ಮಾಡೋದು ಹೇಗೆ ಅಂತ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿ ಆಗಿದ್ರೂ ನಿಯೋಜನೆ ಮಾಡಲಾಗಿದೆ. ಕಣ್ಣು ಕಾಣದ ಸಿಬ್ಬಂದಿಯನ್ನ ಸಮೀಕ್ಷೆಗೆ ನಿಯೋಜಿಸಲಾಗಿದೆ. ಆರೋಗ್ಯ ಸಮಸ್ಯೆ ಸರ್ಟಿಫಿಕೇಟ್ ಇದ್ರೂ ನೇಮಕ ಮಾಡಿದ್ದಾರೆ ಅಂತ ಸಮೀಕ್ಷೆಗೆ ಹೋಗದೆ ಜಿಬಿಎ ಕಚೇರಿ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಬೆಂಗಳೂರಿನ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಆರಂಭಿಸಿದ್ರು. ಧರ್ಮ, ಜಾತಿ ಕೇಳಿದ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ವಿವರಣೆ ನೀಡಿದ್ರು. ಇತ್ತ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಿಂದ ಹಿಂದುಳಿದವರ ಸ್ಥಿತಿಗತಿ ತಿಳಿದು ಅವರಿಗೆ ಮೀಸಲಾತಿ ಸಿಗಲಿದೆ. ಆದ್ರೆ ಇದು ಬಿಜೆಪಿಗರಿಗೆ ಇಷ್ಟವಿಲ್ಲ ಅನ್ಸುತ್ತೆ. ಹೀಗಾಗಿ ಟೀಕಿಸ್ತಾ ಇದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ರು. ಬಿಜೆಪಿಯವರು ವಿರೋಧ ಮಾಡ್ತಾ ಇರೋದು ಸಮೀಕ್ಷೆಗೆ ಅಲ್ಲ, ಹಿಂದುಳಿದ ವರ್ಗಗಳಿಗೆ ರಿಸರ್ವೇಶನ್ಗೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಮೀಕ್ಷೆ ಆಗ್ಲಿಲ್ಲ ಅಂದ್ರೆ ರಿಸರ್ವೇಶನ್ ಕೊಡಕ್ ಆಗೋದಿಲ್ಲ. ಸೊ ಸಮೀಕ್ಷೆ ಮಾಡೋದಕ್ಕೆ ಆಗದಂಗೆ ನೋಡ್ಕೊಂಡ್ರೆ ರಿಸರ್ವೇಶನ್ ಕೂಡ ಹೋಗುತ್ತೆ. ಇದು ಬಿಜೆಪಿಯವರ ಪ್ಲಾನ್. ಇನ್ನು ಈ ಸಮೀಕ್ಷೆ ಮತಾಂತರಕ್ಕೆ ಪ್ರೋತ್ಸಾಹ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮೂಲಕ ಕಿಡಿಕಾರಿದ್ದಾರೆ. ನಿಮ್ಮ ಪಕ್ಷದ ನಾಯಕರು ಕುಟುಂಬ ಸಮೇತ ಮತಾಂತರವಾಗಿದ್ದಾರೆ ಅಂತ ನಿಮ್ಮದೇ ಪಕ್ಷದವರು ತಿಳಿಸಿದ್ರು. ಇವರ ಮತಾಂತರಕ್ಕೆ ಪ್ರೇರಣೆಯಾದ ಸಂಗತಿ ಯಾವುದು ಅಂತ ಪ್ರಶ್ನಿಸಿದ್ರು. ಸಿಎಂ ಸಿದ್ದರಾಮಯ್ಯ 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಬೆಳಗಾವಿ ನಗರ ಸಾರಿಗೆ ನೂತನ ಬಸ್ ನಿಲ್ದಾಣವನ್ನ ಉದ್ಘಾಟಿಸಿದ್ರು. ಬಳಿಕ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ಜೊತೆಗೆ ರಿಮೋಟ್ ಬಟನ್ ಒತ್ತುವುದರ ಮೂಲಕ ವಿವಿಧ ಅಭಿವೃದ್ಧಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇತ್ತ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಜನತಾ ದರ್ಶನದ ವೇಳೆ ವಿವಿಧ ಸಂಘ ಸಂಸ್ಥೆಗಳಿಂದ ಸಿಎಂ ಅಹವಾಲನ್ನ ಸ್ವೀಕರಿಸಿದ್ರು. ಈ ವೇಳೆ ಬೆಳೆ ಹಾನಿಗೆ ಸೂಕ್ತ ಪರಿಹಾರ, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗೆ ಮನವಿ ಮಾಡಿರುವ ಓರ್ವ ರೈತನ ಕಿವಿ ಹಿಂಡಿದ ಸಿಎಂ ಆಯ್ತು ಮಾಡ್ತೀನಿ ಅಂದ್ರು. ಎನ್ಡಿಆರ್ಎಫ್ ಅನುದಾನವನ್ನ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಎಂಬ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರು ಕಾಮಾಲೆ ಕಣ್ಣಿಂದ ಎಲ್ಲವನ್ನೂ ನೋಡ್ತಾ ಇದ್ದು ಗ್ಯಾರಂಟಿ ಯೋಜನೆಗಳ ಯಶಸ್ಸು ಬಿಜೆಪಿಯಲ್ಲಿ ಆತಂಕ ಉಂಟು ಮಾಡಿದೆ ಅಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಾಮಾಲೆ ರೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ. ಇಲ್ಲಿ ಕರ್ನಾಟಕದಲ್ಲಿ 2.5 ವರ್ಷದಿಂದ ಸಕ್ಸಸ್ ಆಗ್ಬಿಡ್ತಲ್ಲ. ಅದರಿಂದ ಅವರು ತಳಮಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಳಮಳ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ. ಈಗ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ, ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯವಾಗ್ತಿದೆ. ನಮಗೆ 15ರಿಂದ 20 ಸಾವಿರ ಕೋಟಿ ಲಾಸ್ ಆಗ್ತಾ ಇದ್ದು ಕೇಂದ್ರ ಸರ್ಕಾರ ಇದನ್ನ ಸರಿದೂಗಿಸಿ ನಮಗೆ ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ನಮಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ, 15ರಿಂದ 20 ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ನಮಗೆ ಕಾಂಪನ್ಸೇಟ್ ಮಾಡಬೇಕು. ತೆರಿಗೆ ಹಂಚಿಕೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಪದೇ ಪದೇ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಬೆವರು ಬೇಕು, ತೆರಿಗೆ ಬೇಕು. ಆದರೆ ನಮಗೆ ಬರಬೇಕಾಗಿರುವ ಪಾಲಲ್ಲಿ ಪದೇ ಪದೇ ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ. ಪುಕ್ಸಟೆ ಭಾಷಣ ಮಾಡ್ತಾ ಇರುವಂಥ ಕೇಂದ್ರ ಸಚಿವರು ಎಲ್ಲೋದ್ರು ಕರ್ನಾಟಕದಿಂದ. ಜೋಶಿ ಅವರು ಎಲ್ಲದ ಬಗ್ಗೆ ಒಪಿನಿಯನ್ ಇದೆ ಅವರಿಗೆ. ಈ ನಿಮ್ಮ ಸರ್ವೆ ಬಗ್ಗೆ ಒಪಿನಿಯನ್ ಇದೆ, ನನ್ನ ಬಗ್ಗೆ ಒಪಿನಿಯನ್ ಇದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅವ್ರದ್ದು? ಇನ್ನೊಂದೆಡೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಕನಿಷ್ಠ ಇನ್ನು 15 ವರ್ಷ ಬೇಕು. 2028ರ ಚುನಾವಣೆಯಲ್ಲಿ ಜನ ಬೆಂಬಲದೊಂದಿಗೆ 150ಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ತೇವೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅಧಿಕಾರ ಬರಬೇಕಂದ್ರೆ ಕನಿಷ್ಠ 15 ವರ್ಷ ಅಂತ ಇವತ್ತು ಬರೆದಿಕೊಳ್ಳಿ ಮಂಡ್ಯದಲ್ಲಿ. ಬೆಳಗಾವಿ ಕಲ್ಲು ತೂರಾಟದ ಘಟನೆ ಕೇಳಿ ನನಗೂ ನೋವಾಯಿತು. ಈ ರೀತಿ ನಡೆಯಬಾರದು, ನಾವೆಲ್ಲ ಒಂದೇ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಅಲ್ಲದೆ ಜಾತಿ ರಾಜಕಾರಣ ಮಾಡಿದ್ರೆ ನಮ್ಮ ಮಕ್ಕಳು ಹುಳ ಬಿದ್ದು ಸಾಯುತ್ತಾರೆ ಎಂದು ಹತಾಶೆ ವ್ಯಕ್ತಪಡಿಸಿದರು. ಆ ಘಟನೆ ಆಗ್ಬಾರ್ದಾಗಿದ್ದು ಆ ಘಟನೆ ಆಯ್ತಂತ ಕೇಳಿ ನನಗೂ ನೋವಾಯ್ತು. ಇದು ಯಾರು ಆಗದವ್ರವ್ರು ಮಾಡ್ತಾರೆ.
ಆಗ್ಬಾರ್ದ್ರಿ ಇಂಥದ್ದೆಲ್ಲ ಘಟನೆ. ನಾವೆಲ್ಲ ಒಂದೇ ರೀ, ಯಾರು ಹುಟ್ಟುವಾಗ ಕೇಳುಟ್ಟಲ್ಲ ಅಮ್ಮ ತಾಯಿ ನಾನು ಮುಸಲ್ಮಾನ್ ಆಗ್ಬಿಡ್ಬೇಕು, ನಾನು ಹಿಂದೂ ಆಗ್ಬಿಡ್ಬೇಕಂತ. ಆ ಧರ್ಮದಲ್ಲಿ ಹುಟ್ಟಿದೀವಿ, ಯಾರು ಕೇಳುಟ್ಟಲ್ಲ. ನಾವೇನಾರು ಹಾಸಿಗೆಗೆ ಬಂದು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು, ನಾವಿಲ್ಲ, ನಮ್ಮ ಮಕ್ಕಳು ಹುಳ ಬಿಚ್ಚಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ನಾನು ಬಯಸುತ್ತೇನೆ ಅಂತ ಜಮೀರ್ ಹೇಳಿದರು. ಇದು ಸರ್ಕಾರಿ ಕಚೇರಿಯೋ ಕೊಳಚೆ ತುಂಬಿರುವ ಸ್ಲಮ್ಮೋ ಗೊತ್ತಾಗ್ತಿಲ್ಲ. ಸ್ವಲ್ಪ ಮಳೆ ಬಂದ್ರೂ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಕಚೇರಿ ತೊಯ್ದು ತೊಪ್ಪೆಯಾಗುತ್ತೆ. 120 ವರ್ಷಗಳ ಹಳೆಯ ಕಟ್ಟಡದಲ್ಲೇ ಆಡಳಿತ ನಡೆಸುವ ದುಸ್ಥಿತಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಏನು ಅವ್ಯವಸ್ಥೆ ದೃಶ್ಯಗಳು ನಾವು ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ. ಈಗ ನೋಡಬಹುದು, ಪಟ್ಟಣ ಪಂಚಾಯತಿ ಎಂಟ್ರಿ ಆದ್ರೆ ಸಾಕು, ಇಲ್ಲಿ ಒಂದು ಚಿಕ್ಕದಾದಂಥ ಕೆರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಈ ಒಂದು ಜನರು ಇಲ್ಲಿ ಸಾಕಷ್ಟು ಗೋಳಾಡುವಂಥ ಸ್ಥಿತಿ ನಿರ್ಮಾಣ ಇದೆ. ಈಗ ನೋಡಬಹುದು ಇದರ ಕಟ್ಟಡ ಪರಿಸ್ಥಿತಿ ಹೇಗಿದೆ ಅನ್ನೋದು. ಇದೇ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರುವಂಥ ಕೊಠಡಿಯಲ್ಲಿ ಸಭೆ ಸಮಾರಂಭಗಳು ಕೂಡ ನಡೀತವೆ. ಇದು ಮಳೆಯಾದರೆ ಸಂಪೂರ್ಣ ಸೋರುತ್ತೆ. ಇತ್ತ ಭೀಮಾ ಪ್ರವಾಹ ಮತ್ತು ಮಳೆಯಿಂದಾಗಿ ಯಾದಗಿರಿ ರೈತರ ಸ್ಥಿತಿ ಹೇಳತೀರದಾಗಿದೆ. ಬಿಳಿ ಬಂಗಾರ ಅನಿಸಿಕೊಳ್ಳುವ ಹತ್ತಿ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. 1 ಲಕ್ಷ ಹೆಕ್ಟೇರ್ಗೂ ಅಧಿಕ ಹತ್ತಿ ಬೆಳೆ ಹಾಳಾಗಿದೆ ಅಂತ ಒಣಗಿದ ಗಿಡ ಹಿಡಿದುಕೊಂಡು ರೈತರು ಅಳಲು ತೋಡಿಕೊಂಡಿದ್ದಾರೆ. ಈ ಹತ್ತಿ ಬೆಳೆ ಈ ಬಾರಿ ಕಂಪ್ಲೀಟ್ ಆಗಿ ಪ್ರವಾಹ ಮತ್ತು ಮಳೆ ನೀರಿಗೆ ಕಂಪ್ಲೀಟ್ ಆಗಿ ಒಣಗೋಗಿದೆ, ಕೊಳತೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು 2 ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ ನಡೆಸಿದ್ದಾರೆ. ಚಾಲಕ ಜಲೀಲ್ ಬಾಬಾ ವಿಚಾರಣೆ ನಡೆಸಿದ್ದು, ಮೃತದೇಹಗಳನ್ನು ತಂದ ಪ್ರತಿ ಸಂದರ್ಭದಲ್ಲೂ ಪೊಲೀಸರು ಇರ್ತಿದ್ರು. ಪ್ರತಿ ಶವ ತಾಲೂಕು ಆಸ್ಪತ್ರೆ ಶವಗಾರಕ್ಕೆ ತರ್ತಿದ್ವಿ ಅಂತ ಅಧಿಕಾರಿಗಳಿಗೆ ಜಲೀಲ್ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಫೋನ್ ಮಾಡಿದ ನಂತರ ನಾವು ಇಲ್ಲಿಂದ ಹೋಗ್ತಾ ಇದ್ದೆವು. ಬೆಳ್ತಂಗಡಿಯಿಂದ ಇಲ್ಲಿಗೆ ಹೋಗಿ ಅಲ್ಲಿ ಪೊಲೀಸ್ ಎಲ್ಲ ಇದ್ದು ಅವರ ಪತ್ತೆಗೋಸ್ಕರ ಅವ್ರದ್ದು ಏನಾದರೂ ID ಪ್ರೂಫ್ ಏನಾದ್ರು ಸಿಗ್ತಾ ಇದ್ರೆ ಅವರಿಗೆ ಕರೆ ಮಾಡಿ ಅದನ್ನು ಶವವನ್ನು ಬೆಳ್ತಂಗಡಿಗೆ ತರ್ತಾ ಇದ್ದೆವು. ಇತ್ತ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ ಅಕ್ಟೋಬರ್ 9ಕ್ಕೆ ಮುಂದೂಡಿದೆ. ಕಲಬುರಗಿಯ ಸೇಡಂ ಬಳಿಕ ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಉರೂಸ್ಗಾಗಿ ಈ ಬ್ಯಾನರ್ ಅಳವಡಿಸಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಬ್ಯಾನರ್ ತೆರವುಗೊಳಿಸಿದ್ದಾರೆ. ಇತ್ತ ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ಒಂದು ಕಡೆ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಸಿದ್ರೆ, ಮತ್ತೊಂದೆಡೆ ಐ ಲವ್ ಜೈ ಶ್ರೀರಾಮ್ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಬ್ಯಾನರ್ ಅಳವಡಿಸಿದ್ರು ಪೊಲೀಸರು, ಮಹಾನಗರ ಪಾಲಿಕೆ ಸುಮ್ಮನಿದೆ ಅಂತ ಕೆಲವರಿಂದ ಆಕ್ರೋಶ ವ್ಯಕ್ತವಾಗಿದೆ. ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ್ದಾರೆ. ಸದಾಶಿವನಗರದ ನಿವಾಸಕ್ಕೆ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಭೇಟಿ ನೀಡಿ ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯ ವಿಚಾರಿಸಿದ್ರು. ಸರ್, ಅವ್ರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಮಾತಾಡ್ಸ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದಷ್ಟು ಅವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕೂ ಇಷ್ಟ ಅಲ್ಲ. ಪಾಪ ಅವ್ರು ಈಗ ಹೀಸ್ ಜಸ್ಟ್ ರಿಕವರಿಂಗ್ ಅಂಡ್ ರೆಕ್ಯೂಪರೇಟಿಂಗ್. ಸೊ ಅಷ್ಟೇ ಮಾತಾಡಿದ್ವಿ. ಅವರು ಆರೋಗ್ಯವಾಗಿದ್ದಾರೆ, ಅಷ್ಟೇ ಸಾಕು. ನಾನೇನಪ್ಪ ಸಲಹೆ ಕೊಡೋಕ್ಕಾಗುತ್ತೆ? ನಾನು ಇಷ್ಟೇ ಹೇಳಿದೆ ಸರ್, ಅವ್ರು ಡಾಕ್ಟ್ರು ಹೇಳಿದ್ದಾರೆ ಟ್ರಾವೆಲ್ ಜಾಸ್ತಿ ಮಾಡಬೇಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ. ಇನ್ನು ಸಚಿವರಾದ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಭೇಟಿ ಸೇರಿ ಅನೇಕ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯ ವಿಚಾರಿಸಿದ್ದಾರೆ. ಕೊಪ್ಪಳದ ಗಂಗಾವತಿಯ ವೃದ್ಧೆಯೊಬ್ಬರು ಗೃಹಲಕ್ಷ್ಮಿ ಹಣವನ್ನ ಮೊಮ್ಮಗಳ ಭವಿಷ್ಯಕ್ಕೆಂದು ಕೂಡಿಟ್ಟು ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದಾರೆ. ವೃದ್ಧೆ ಶಂಕ್ರಮ್ಮ 23 ಕಂತಿನ ಗೃಹಲಕ್ಷ್ಮಿ ಹಣ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದ್ದಕ್ಕೆ ಮೊಮ್ಮಗಳು ರೇಖಾ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಅರ್ಪಿಸಿದ್ದಾಳೆ. ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಆಚರಣೆ ನಂತರ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಭಾರೀ ಪ್ರಮಾಣದ ಕಸ ಹಾಗೂ ಹಬ್ಬದ ಅವಶೇಷಗಳು ಬಿದ್ದಿವೆ. ಇದರ ಸ್ವಚ್ಛತಾ ಕಾರ್ಯಕ್ಕೆ ಸೂಚಿಸಿರುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ನಾಡಹಬ್ಬ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಆಚರಣೆಗಳ ನಂತರ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಬಹಳ ಪ್ರಮಾಣದಲ್ಲಿ ಕಸ ಹಾಗೂ ಹಬ್ಬದ ಅವಶೇಷಗಳು ಬಿದ್ದಿರುವುದು ಗಮನಕ್ಕೆ ಬಂದಿದೆ. ಬೆಂಗಳೂರಿನ ಮಹಾಜನತೆಗೆ ಶುದ್ಧ ಮತ್ತು ಆರೋಗ್ಯಕರ ಪರಿಸರ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ನಗರದಲ್ಲಿನ ಕಸವನ್ನು ತೆರವುಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಿಗೆ ಸೂಚಿಸಲಾಗಿದೆ.
ಏಷ್ಯಾ ಕಪ್ ಕದ್ದೊಯ್ದ ಎಸಿಸಿ ಮುಖ್ಯಸ್ಥ ನಖ್ವಿಗೆ ಪಾಕ್ ಸರ್ಕಾರ ಜುಲ್ಫಿಕರ್ ಅಲಿ ಭುಟ್ಟೋ ಚಿನ್ನದ ಪದಕ ಘೋಷಿಸಿದೆ. ಏಷ್ಯಾ ಕಪ್ನಲ್ಲಿ ಸರಿಯಾದ ನಿರ್ಧಾರ ಕೈಗೊಂಡಿರುವುದಕ್ಕೆ ಈ ಪ್ರಶಸ್ತಿ ನೀಡುತ್ತಿರುವುದಾಗಿ ಪಾಕ್ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಯೂಸುಫ್ ನಖ್ವಿಯನ್ನ ಕೊಂಡಾಡಿದ್ದಾರೆ.